ಚಿಂಚೋಳಿ ತಾಲೂಕಿನ ಹಿರಿಯ ಶ್ರೇಣಿಯ ನ್ಯಾಯಾಲಯದಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ವಿವಿಧ ಬಗೆಯ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಕ್ರೀಡೆಯಲ್ಲಿ ವಕೀಲರು, ನ್ಯಾಯಾಲಯ ಸಿಬ್ಬಂದಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿ ವಿಜೇತರಿಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಪ್ರಶಸ್ತಿ ಕಪ್ಗಳನ್ನು ನೀಡಿ ವಿಜೇತರಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಶ್ರೇಣಿಯ ನ್ಯಾಯವಾದಿಗಳಾದ ಜ್ಯೋತಿ ಶಾಂತಪ್ಪ ಕಾಳೆ, ದತ್ತಕುಮಾರ್ ಜಾವಳಕರ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಚೆನ್ನಯ್ಯ ವಸ್ತ್ರದ್, ರಾಜ್ಯಾಧ್ಯಕ್ಷರು ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಪ್ರಶಾಂತ್ ಶಿವಶರಣಪ್ಪ, ಜಾಪಟ್ಟಿ ನಾಗಭೂಷಣ್, ಹುಲಗುಂಡಿ ಶ್ರೀನಿವಾಸ್ ಬಂಡಿ, ಚಂದ್ರಶೆಟ್ಟಿ ಜಾಧವ್, ಸಂಜೀವ್ ಮೇತ್ರಿ, ನೀಲಕಂಠ ರಾಠೋಡ್ ಮತ್ತು ಶಶಿಕಾಂತ್ ಸಿದ್ದಪ್ಪ, ಭೀಮಾಶಂಕರ್, ಸಿಎಂಒ ಈರಣ್ಣ, ರವಿಕುಮಾರ್ ಹಾಗೂ ನ್ಯಾಯಾಲಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಎಲ್ಲರಿ ಇಲ್ಲಿಂದ ಬರೋದಕ್ಕೆ ಹೋಗೋದಕ್ಕೆ ತುಂಬಾ ದೂರ ಆಗುತ್ತೆ. ಅದ್ರಾಗ ತುಂಬಾ ಜನ ಹೋಗ್ತಿರ್ತಾರೆ. ಅವ್ರ ಹತ್ರ ಇವರು ಹೇಗಿರ್ತಾರೆ, ಇಲ್ಲಿ ಅಲ್ಲಿನ ಜನರ ಹತ್ರ ಏನಾಗ್ತಾ ಸರ್ ಮಾತಾಡ್ತಾ ಇರೋದು ನೀವು? ಅಲ್ಲಿ ಯಾರು ಮನುಷ್ಯರೇ ಇಲ್ಲ, ತುಂಬಾ ರೊಕ್ಕ ಮಾತಾಡ್ತಾರೆ. ಅರ್ಥ ಏನಂತಂದ್ರೆ ಇಲ್ಲ ರೀ, ಅದು ಮೊದಲಿನ ನಮ್ ಕಡೆ ಹೇಗಿದೆ, ಯಾರಾದ್ರೂ ನಮ್ಮ ಹತ್ರ ಜಾಸ್ತಿ ಮಾಡಿದ್ರೆ ನಾವು ಹಾಕಿಸ್ತೀವಿ. ಇದ್ರ ಅರ್ಥ ಇರ್ತಕ್ಕಂಥ ಮನುಷ್ಯರು ಅಲ್ವಾ ಅಂತ ಕೇಳಿದೆ. ಅವ್ರಿಗೆ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರ್ಲಿಲ್ಲ. ನಾನು ಅದನ್ನ ರಿಯಲೈಸ್ ಮಾಡ್ಕೊಂಡು ಹೇಳ್ತೀನಿ ನಿಮ್ಗೆ ಇದ್ರ ಅರ್ಥ ಏನು ಅಂತ. ನಮ್ಮ ಹತ್ರ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸ್ಪಷ್ಟವಾದ ಉತ್ತರಗಳು ಸಿಗ್ತಾ ಇಲ್ಲ. ಇವನು ರಾಜಕಾರಣ ಆಗ್ಬೋದು, ಅಧಿಕಾರ ವರ್ಗದಲ್ಲಾಗ್ಬೋದು, ನಿಕಟವಾದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾರು ಕೂಡ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇಲ್ಲ ಅವರಿಗೆ. ಈ ಜವಾಬ್ದಾರಿಯನ್ನ ನಾವೆಲ್ಲರೂ ದಯವಿಟ್ಟು ಹೊರಬೇಕು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ದಯವಿಟ್ಟು ನಾವು ಒಂದೇ ನಿಮಿಷ ಮಾತಾಡ್ತೀನಿ. ಒಂದೆರಡು ಮೇಜರ್ ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಮೈಕ್ರೋ ಫೈನಾನ್ಸ್ ವಿಷಯ ಪ್ರತಿ ಮಹಿಳೆಗಳನ್ನು ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಏನಂತ ತಮಗೆ ಎಲ್ಲರಿಗಿಂತ ಚೆನ್ನಾಗಿ ತಮ್ಗೆ ಗೊತ್ತಿದೆ. ರಿಸರ್ವ್ ಬ್ಯಾಂಕ್ ಅಂದ್ರೆ ಕೆಲಸ ಮಾಡ್ತಕ್ಕಂಥದ್ದು ಯಾವ ಮೈಕ್ರೋ ಫೈನಾನ್ಸ್ ಅಲ್ಲ. ಆ ತರದ ಮೈಕ್ರೋ ಫೈನಾನ್ಸ್ ಯಾವುದು ಕೂಡ ಬಿಜಿಎಲ್ ಬಂದು ವ್ಯಾಪಾರ ಮಾಡೋದು ವ್ಯಾಪಾರ. ಅದು ಮೈಕ್ರೋ ಫೈನಾನ್ಸ್ ಮಾಡ್ತಕ್ಕಂಥದ್ದು. ಮೈಕ್ರೋ ಫೈನಾನ್ಸ್ ಅವರಿಂದ ಇವತ್ತು ಜನ ಊರು ಬಿಟ್ಟು ಬೆಳೆ ಹೋಗ್ತಾ ಇದ್ದಾರೆ. ಅಂತವ್ರನ್ನ ನಾವು ಸಂಘಟನೆ ಮುಖಾಂತರ ಕರ್ಕೊಂಡು ಬಂದಿದ್ದೀವಿ. ನೀವು ಆ ಜನಗಳಿಗೆ ಧೈರ್ಯ ಹೇಳಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು, ಯಾವ ರೀತಿ ಇರಬೇಕು, ನೀವು ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಇದಕ್ಕೆ ಯಾವ್ದಕ್ಕೂ ಹೆದರ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವು ಬಂದು ನಿಮ್ಮ ಊರಲ್ಲಿ ಅಂತಕ್ಕಂಥ ಒಂದು ಭರವಸೆ ಈ ಜನಕ್ಕೆ ಬರಬೇಕು ಅಂತ ಆಮೇಲೆ ಕೇಳ್ಕೊಂತೀನಿ ನಾನು. ಪ್ರತಿ ಗ್ರಾಮದಲ್ಲೂ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ವಿಚಾರ. ಮೈಕ್ರೋ ಫೈನಾನ್ಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸಿ. ಎರಡನೇದು, ನಮ್ಮ ಭಾಗದಲ್ಲಿ ಅಧ್ಯಕ್ಷವಾಗಿ ಮೊನ್ನೆ ನಾನು ಸಂತೋಷ್ ಹೆಗಡೆ ಸಾಹೇಬರು ಚರ್ಚೆ ಮಾಡಿದಾಗ ಈ ಭಾಗದಲ್ಲಿ ನೀವು ಸ್ವಲ್ಪ ಅವೇರ್ನೆಸ್ ಮೂಡಿಸ್ಬೇಕ್ರಿ. ಯಾಕೆಂದ್ರೆ ಲೈಂಗಿಕ ಅತ್ಯಾಚಾರಗಳು, ಎಳೆಯ ಮಕ್ಕಳ ಮೇಲೆ ಆಗ್ತಕ್ಕಂಥ ಲೈಂಗಿಕ ಅತ್ಯಾಚಾರದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂತ ಖುದ್ದಾಗಿ ಸಾಹೇಬ್ರು ಯಾಕೆ ಹೇಳಿದ್ರು ಅಂತಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳಾಗ್ತಕ್ಕಂಥದ್ದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಕರೆಕ್ಟ್ ಆದ ಒಂದು ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಅವ್ರಿಗೆ ಸಾಕ್ಷಿ ಕೊಡ್ತೇನೋ ಅಥವಾ ಇನ್ಯಾವುದೇ ರೀತಿ ಪ್ರಭಾವಗೊಳಿಸಿ ಆರೋಪಿ ಎಸ್ಕೇಪ್ ಆಗ್ತದೆ. ನಾನು ನಿಮ್ಮೆಲ್ಲರೂ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ಈ ವಿಚಾರದಲ್ಲಿ ಯಾರು ಕೂಡ ತನಿಖೆ ತೋರಿಸದೆ ಅಪರಾಧಿಗಳು ಯಾರೇ ಆಗಿರ್ಲಿ ದಯವಿಟ್ಟು ಶಿಕ್ಷೆ ಕೊಡಿಸಿ, ಶಿಕ್ಷೆ ಪ್ರಮಾಣ ಹೆಚ್ಚಿಗಾದಲ್ಲಿ ಅಥವಾ ಶಿಕ್ಷೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಅಂತ ಜನರಿಗೆ ಗೊತ್ತಾದಲ್ಲಿ ಈ ಪ್ರಕರಣಗಳು ಕಡಿಮೆ ಆಗ್ತಾವ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.